ಯೆಹೋವನನ್ನು ಸ್ತುತಿಸಿರಿ, ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಗುರುವಾರ 19 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 27ನೇ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವಿನ ಮಂದೆಗೆ ಸೇರಬೇಕಾದರೆ ಸ್ವರ ಕೇಳುವಂಥದ್ದು ಅವಶ್ಯ. ಕುರುಬನನ್ನು ತಿಳ್ಕೊಳ್ಳುವಂಥದ್ದು ಇನ್ನೂ ಅಗತ್ಯ. ಆದರೆ ಹಿಂಬಾಲಿಸುವಂಥದ್ದು ಪ್ರಮುಖವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನನ್ನು ಹಿಂಬಾಲಿಸು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ತಾನು ದೇವರಿಂದ ಕಳಿಸಲ್ಪಟ್ಟಂಥವನು, ಮೆಸ್ಸಿಯನು, ಕ್ರಿಸ್ತನು, ರಕ್ಷಕನು ಎಂಬುದಾಗಿ ವಿಧ ವಿಧವಾದಂಥ ರೀತಿಯಲ್ಲಿ ತನ್ನ ಜನರಿಗೆ ತಿಳಿಸುತ್ತಾ ಹೋದನು. ಅದರಲ್ಲೂ ವಿಶೇಷವಾಗಿ ನಾನು ಒಳ್ಳೆಯ ಕುರುಬ, ಒಳ್ಳೆಯ ಕುರುಬನು ತನ್ನ ಕುರಿಗಳನ್ನು ಹುಡುಕುತ್ತಾನೆ, ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧನಾಗಿರುತ್ತಾನೆ ಎಂಬುದಾಗಿ ಹೇಳುತ್ತಾ, ತನ್ನ ಕುರಿಗಳು ತನ್ನನ್ನು ಬಲ್ಲವು, ತನ್ನ ಸ್ವರವನ್ನು ಕೇಳುತ್ತವೆ ಮತ್ತು ಆತನ ಸ್ವರವನ್ನು ಕೇಳಿ ಆತನನ್ನು ಹಿಂಬಾಲಿಸುವಂಥದ್ದಾಗಿದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕುರಿಗಳು ಕುರುಬನ ಸ್ವರವನ್ನು ಕೇಳುವಂಥದ್ದು ಅಗತ್ಯ. ಕುರುಬನನ್ನು ತಿಳ್ಕೊಳ್ಳುವಂಥದ್ದು ಖಂಡಿತವಾಗಿಯೂ ಅವಶ್ಯವಾದದ್ದು. ಆದರೆ ಈ ಎರಡು ಇದ್ದು ಹಿಂಬಾಲಿಸದೆ ಹೋದರೆ ಸರ್ವವನ್ನು ಕಳಕೊಂಡಾಗ ಆಗುವುದು. ಕೇಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಎಷ್ಟು ಅವಶ್ಯವೋ, ಹಿಂಬಾಲಿಸುವುದು ಅದಕ್ಕಿಂತ ಮುಖ್ಯವಾದಂಥದ್ದಾಗಿದೆ. ತನ್ನವರಾಗಿ ಹಿಂಬಾಲಿಸುತ್ತಾ ತನ್ನ ಮಂದಿಗೆ ಸೇರುವಂಥದ್ದು ಅಗತ್ಯ. ಕರ್ತನಲ್ಲಿ ಪ್ರಿಯರೇ, ನೀವು ಹಲವಾರು ರೀತಿಯಲ್ಲಿ ಸ್ವಾಮಿಯ ಬಗ್ಗೆ ತಿಳ್ಕೊಂಡಿದ್ದೇವೆ, ನಮಗೆ ತಿಳಿದಿದೆ. ನಾವು ಸ್ವಾಮಿಯ ಸ್ವರವನ್ನು ಕೇಳುತ್ತೇವೆ. ಆದರೆ ಆತನವರು ಎನಿಸಿಕೊಳ್ಳಬೇಕಾದಾಗ ಆತನನ್ನು ಹಿಂಬಾಲಿಸುತ್ತಾ ಆತನ ಮಂದೆಯಲ್ಲಿ ಇರುವಂಥವರಾಗಬೇಕು. ಇಲ್ಲದೆ ಹೋದರೆ ನಾವು ಕೇಳಿರುವಂಥದ್ದು, ತಿಳ್ಕೊಂಡಿರುವಂಥದ್ದು ವ್ಯರ್ಥವೇ ಹೌದು. ಆತನನ್ನು ಹಿಂಬಾಲಿಸುವಂಥದ್ದು ಬಹಳ ಪ್ರಮುಖವಾದದ್ದು. ಆತನನ್ನು ಹಿಂಬಾಲಿಸೋಣ. ಕರ್ತನೆ, ದಯಾಮಯ ಸ್ವಾಮಿಯೇ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡಿದ್ದಿ. ಕೈ ಹಿಡಿದು ನಡೆಸು. ನಾವಂತೂ ನಿನ್ನನ್ನು ಹಿಂಬಾಲಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.